ಇವತ್ತು ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ನಾನೇನು ಓದಿಲ್ಲ ಕಣ್ರೆ. ನಾವು ಇಷ್ಟು ದಿನ ಏನು ಓದ್ಕೊಂಡ್ ಬರ್ತಿದ್ವಾ, ಹೆಂಗೋ ಬರೆಯೋಣ ಬಿಡು. ಶ್ವೇತಾ ಎಲ್ಲ ಓದಿದಾಳೆ ಕಣೋ. ಅದೆಲ್ಲದು ಅದು ನೋಡೋದು ಅಷ್ಟು ನೀನು ಮುಚ್ಕೊಂಡಿರು ಸಾಕು. ಅದೆಲ್ಲ ಕಣೋ, ಅದು ಓದು, ಅದು ಬರುತ್ತೆ. ಮತ್ತು ನೋಡು, ನಾನೆಲ್ಲ ಮನೇಲಿ ಪ್ರಿಪೇರ್ ಆಗೋಡೆ ಬಂದಿರೋ. ಮಚ್ಚ ಲಾಸ್ಟ್ 15 ನಿಮಿಷದಲ್ಲೋ ಏನು 50 ಮಿನಿಟ್ಸಾ? ಈಗ ಓದೋಕ್ಕಾಗಲ್ಲ. ಛೇ, ಈಗಂತೂ ಆಗೋದೇ ಇಲ್ಲ. ಏನಮ್ಮ ಓದ್ತಾ ಇದ್ದೀರಾ? ಟೈಮ್ ಆಯಿತು, ಬನ್ನಿ. 306ME445 ಏನೋ ಅದು ಆನ್ಸರ್ ಬದಲು ನಂಬರ್ ಬೈಟ್ ಹೊಡಿತಿದೆಯಲ್ಲೋ. ಸರ್ ರಿಜಿಸ್ಟರ್ ನಂಬರ್ ಮರ್ತೋಗ್ಬಿಟ್ಟಿದೆ. ಒಂದು ರಿಜಿಸ್ಟರ್ ನಂಬರ್ ಕೂಡ ಗ್ಯಾಪ್ನ ಇಟ್ಕೊಳಕ್ಕಾಗಲ್ವಲ್ಲೋ. ಸರ್ ಕಾಲೇಜಿಗೆ ಬರೋದೇ ಡೌಟ್, ಇನ್ನೇ ನೆನಪಿರುತ್ತೆ. ಸರಿ ಸರಿ, ಟೈಮ್ ಆಯಿತು, ಒಳಗೆ ಹೋಗಿ. ಸರಿ ಸರ್, ಕರೀತಿದ್ದಾರೆ, ಟೈಮ್ ಆಯ್ತು, ಹೋಗೋಣ. ಬಾರೋ, ಎದ್ದಳೋ, ನೀನು ಲಾಸ್ಟ್ ಬೆಂಚಿಗೆ ಹೋಗೋ. ಸರ್ ನೀವು ನಮ್ಮ ಪಾಲಿಗೆ ದೇವರು ಸರ್. ನೀನು ಅಲ್ಲಿಗೆ ಹೋಗಮ್ಮ. ಪಾಸ್ ಸರ್ ಈ ಸಲ ಪಕ್ಕ ಪಾಸ್ ಆಗ್ತೀನಿ ಸರ್. ಎಕ್ಸಾಮ್ ಪಾಸ್ ಮಾಡೋದಲ್ಲ, ಅವಳಿ ಪಾಸ್ ಮಾಡೋ. ಯಾರಾದ್ರೂ ಚಿಟ್ಸ್ ಏನಾದ್ರೂ ತಂದಿದ್ರೆ ಕೊಡಿ. ತಂದಿರೋದು ನಿಮಗೆ ಕೊಡೋಕ್ಕಲ್ಲ ಸರ್. ಅದೇ ಇರುತ್ತೆ ನಿನಗೆ. ಇವತ್ತು ಯಾವ ಎಕ್ಸಾಮ್ ಅಂತ ಗೊತ್ತಲ್ವಾ ನಿಮಗೆ? ಸ್ಟ್ಯಾಟ್ಸ್. ಮಗ ಇವಾಗ ಸ್ಟ್ಯಾಟ್ಸ್ ತಾನೆ. ಅಕೌಂಟ್ಸ್ ಮಚ್ಚ. ಇವತ್ತು ನಿನಗೆ ಯಾವ ಎಕ್ಸಾಮ್ ಅಂತ ಕೂಡ ಗೊತ್ತಿಲ್ವಲ್ಲ. ಯು ಆರ್ ಎ ರಿಯಲಿ ಗಾಡ್ ಗಿಫ್ಟೆಡ್ ಚೈಲ್ಡ್. ನಾನು ಈಗ ಕ್ವಶನ್ ಪೇಪರ್ ಕೊಡ್ತೀನಿ, ನಾನು ಹೇಳೋವರೆಗೂ ಯಾರು ಏನು ಬರಿಬಾರ್ದು. ನಿನ್ನೆ ಲೀಕ್ ಆಗಿದ್ದೆ ಬೇರೆ ಪೇಪರ್, ಇವತ್ತು ಬಂದಿರೋದೇ ಬೇರೆ ಪೇಪರ್. ಸೊ ಕರ್ಮ ಜೀವನ ನೆನ್ನೋದಿಗೆ ಒಂದು ಕ್ವಶನ್ ಕೂಡ ಬಂದಿಲ್ಲ. ಈ ಸಲ ಹೊಗೆನೆ ಸಗಣಿ. ಲೋ ಮಗ, 10 ಮಾರ್ಕ್ಸಿಂದ ನೀನು ತೋರಿಸು, 5 ಮಾರ್ಕ್ಸಿಂದ ನಾನು ತೋರಿಸ್ತೀನಿ. ಥ್ಯಾಂಕ್ಸ್ ಮಚ್ಚಿ. 5 ಮಾರ್ಕ್ಸಿಂದ ನನಗೂ ಬರಲ್ಲ. ಸರಿ 10 ಮಾರ್ಕ್ಸಿಂದ ಆದ್ರೆ ಹೇಳ್ಕೊಡು. ಲೋ ಮಗ, ಸಡನ್ ಆಗಿ ಎಲ್ಲ ನನಗೂ ಮರ್ತೋಯ್ತು, ಏನೂ ನೆನಪೇ ಆಗ್ತಾ ಇಲ್ಲ. ಮೇ ಕಮಿಂಗ್ ಸರ್. ಸರ್ ಬರದ. ಕ್ಲಾಸಿಗಾದ್ರೂ ಕರೆಕ್ಟ್ ಟೈಮಿಗೆ ಬರೋಕ್ಕಾಗಲ್ಲ, ಎಕ್ಸಾಮಿಗೂ ಕೂಡ ಕರೆಕ್ಟ್ ಟೈಮಿಗೆ ಬರೋಕ್ಕಾಗಲ್ವಾ ನಿಮಗೆ? ಎಕ್ಸಾಮ್ ನಡೆಯೋದು ಕೂಡ ಕ್ಲಾಸಲ್ಲಿ ಅಲ್ವಾ ಸರ್? ಸರ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಒಂದು ಕ್ವಶನ್ ಬಂದಿಲ್ವಲ್ಲ ಸರ್? ಅನ್ಸುತ್ತೆ ನಿನ್ಗೆ ಹಂಗೆ ಅನ್ಸುತ್ತೆ. ದಿಸ್ ಈಸ್ ಮೈ ಕ್ವಶನ್ ಪೇಪರ್. ಏನೋ ಮಾಡ್ತಾ ಇದೀಯಾ ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಡೈರಿ ಅಪ್ಡೇಟ್ ಮಾಡೋದಲ್ವಾ? ಯು ಕಾಂಟ್ ಚೀಟ್ ಮೀ. ಏನೋ ಇದು ಬರೀ ಫಾರ್ಮೆಟ್ ಬರೀತಾ ಇದೆಯಾ? ಆನ್ಸರ್ ಬರಿ ಅಲ್ವಾ? ಆನ್ಸರ್ ಬರೀತೀನಿ. ಹಬ್ಬ ಸರೇನಿಲ್ಲ. ಏನೋ ಅದು ಕೊಡಿಲಿ. ಸರ್ ಪರವಾಗಿಲ್ಲ ಸರ್. ಪರವಾಗಿಲ್ಲ ಇಲ್ಲ ಸರ್, ಪರವಾಗಿಲ್ಲ ಸರ್. ಕೊಡ್ತಾ ಇದೀನಿ. ಅದು ಸರ್ ರೈಟ್ ಹ್ಯಾಂಡ್ ಪ್ರಾಬ್ಲಮ್ಸಾ? ಲೆಫ್ಟ್ ಹ್ಯಾಂಡ್ 5 ಮಾರ್ಕ್ಸ್, ರೈಟ್ ಲೆಗ್ ಮಾತ್ರ 3 ಮಾರ್ಕ್ಸಾ? ಕಾಲರ್ 1 ಮಾರ್ಕ್ಸ್. ಚಿಟ್ಟಿಟ್ಟಿದ್ಯಾ? ಓಕೆ. ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತನೂ ಕೂಡ ಒಂದಾ? ಸರ್ ಎಲ್ಲ ನೆನಪಿರ್ಬೇಕಲ್ಲ ಸರ್. ತೆಗಿಯೋ, ಎಲ್ಲೆಲ್ಲಿ ಇಟ್ಟಿದ್ಯಾ ತೆಗಿಯೋ. ಹಾ ತಗೊಳ್ಳಿ ಸರ್, ಕೈ ಹಿಡೀರಿ. ಏನೋ ಕ್ವಶನ್ ಪೇಪರ್ ತುಂಬಾ ಟಫ್ ಬಂದಿದೆ ಅಂತೆ. ಏನೋ ಸರ್, ನಂಗೂ ಗೊತ್ತಿಲ್ಲ. ಕ್ವಶನ್ ಪೇಪರ್ ಕೂಡ ಓದಿಲ್ವಾ ನೀನು? ನನಗೂ ಕ್ವಶನ್ ಪೇಪರ್ಗೂ ಸಂಬಂಧನೇ ಇಲ್ಲ ಸರ್.
is the answer that I wrote and it can be described as the answer that I wrote and answer is answer always is the answer. ಆನ್ಸರ್ ಬರಿ ಅಂದ್ರೆ ಬರೀ ಆನ್ಸರ್ ಆನ್ಸರ್ ಅಂತ ಬರೀತಿದ್ದಲ್ಲೋ. ಕೇಳಿದ್ರೆ ನಗ್ತಿಯಲ್ಲೋ ಮೆಂಟ್ಲೋ. ದೇವ್ರೆ ಎಲ್ಲರೂ ಚಿಟ್ಸ್ ಇಟ್ಕೊಂಡ್ ಬರೆದ್ರೆ ನೀನೇನೋ ಬುಕ್ ಇಟ್ಕೊಂಡ್ ಬರಿತಾ ಇದೀಯಾ? ಸರ್ ಬುಕ್ ನೋಡ್ಕೊಂಡೆ ಓದ್ದೆ, ಬುಕ್ ನೋಡ್ಕೊಂಡೆ ಬರಿತಿದ್ದೀನಿ ಸರ್. ಏನು ನನಗೆ ಉಲ್ಟಾ ಹೇಳ್ತಾ ಇದೆಯಲ್ಲ ನೀನು? ಏನೋ ಇದು ಪೇಪರ್ ಹಿಂಗ್ ಇಟ್ಕೊಂಡಿದ್ಯಾ? ನಂದೇ ಸರ್, ಅದು ಗಾಳಿಗೆ ಹಾರೋಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಕೊಡಿಲಿ. ಇದು ಯಾರ್ದು? ಅದು ಅವಂದು ಸರ್. ಇದು ಅದು ಈ ಹುಡುಗಿ ಸರ್. ಇದು ಗೊತ್ತಿಲ್ಲ ಸರ್. ಈ ಪೇಪರ್ ಯಾರ್ದು ಅಂತಾನು ಕೂಡ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಕೊಡಿಲಿ. ಸರ್ ಲಾಸ್ಟ್ 15 ಮಿನಿಟ್ಸ್ ಇದೆ, ಯಾರಿಗಾರು ಅಡಿಷನ್ ಬೇಕಾದ್ರೆ ಕೇಳಿಸ್ಕೊಳ್ಳಿ. ಅರ್ಜುನ್ ಪೇಪರ್. ಹೇ ಬ್ರೋ, ನಂದು ಪೇಪರ್. ಓಕೆ ಸ್ಟೂಡೆಂಟ್, ಲಾಸ್ಟ್ 3, 2, 1 ಟೈಮ್ ಅಪ್. ಕೊಡಮ್ಮ ಅದೆಷ್ಟ ತನಕ ಬರ್ತಿ? ಕೊಡು, ಅದೆಷ್ಟ ತನಕ ಬರ್ತೀಯ? ಬೇಗ ಕೊಡಿಲಿ. ಕೊಡು, ಎಷ್ಟ ತನಕ ಬರ್ತಿ? ಕೊಡೋ ಇಲ್ಲಿ, ಬೇಗ ಕೊಡೋ, ಟೈಮ್ ಆಯ್ತು. ಕೊಡೋ ಇಲ್ಲಿ, ಕೊಡೋ.